ಈ ಉತ್ತರ ಕನ್ನಡ ಚರ್ಚೆ ಸಂದರ್ಭದಲ್ಲಿ ಸಚಿವರೇ ಸರಿಯಾಗಿ ಅವಕಾಶ ಕೊಡ್ತಾರೆ, ಇಂಟರ್ಫಿಯರ್ ಆಗ್ತಾ ಇದ್ದಾರೆ ಅಂತ ಬೇರೆ ಬೇರೆ ಅದನ್ನು ಬೇರೆ ಇಬ್ಬರು 3 ಮಂದಿ ಅದಾರ ರೀ ನಮ್ಮ ವಿಧಾನಸಭಾದಾಗ. ಒಂದು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ, ಇನ್ನೊಬ್ಬ ಗ್ರೇಟ್ ರೆವಿನ್ಯೂ ಮಿನಿಸ್ಟ್ರಿ, ಬಹುಶಃ ಜಗತ್ತಿನಾಗ ನನ್ನಟ್ಟು ಪ್ರಾಮಾಣಿಕ ಯಾರೂ ಇಲ್ಲ, ನನ್ನಟ್ಟು ಬುದ್ಧಿವಂತ ಯಾರೂ ಇಲ್ಲ ತಿಳ್ಕೊಂಡಂಥ ಕೃಷ್ಣ ಬೈರೇಗೌಡ ಯಾವಾಗ ಬಂದು ಕೂತು ನಮಗೆ KJ ಜಾರ್ಜು ಪ್ರತಿ ಸಲನೂ ಎಲ್ಲದಕ್ಕೂ ಎದ್ದು ನಿಂತಿರೋದು. ಒಬ್ಬ ಮಂತ್ರಿ ಇದ್ದವ್ರಿಗೆ ಒಂದು ಸಿಸ್ಟಮ್ ಐತಿ ಪ್ರಜಾತಂತ್ರದಾಗ. ಮಿನಿಸ್ಟ್ರುಗಳು ಯಾರು ಎದ್ದು ನಿಂತು ಪ್ರತಿಭಟನೆ ಮಾಡಬಾರ್ದು. ಮಿನಿಸ್ಟ್ರು ಮೇಲಿಂದ ಮೇಲೆ ಹಸ್ತಕ್ಷೇಪ, ಇದು ಕಾಮನ್ ಸೆನ್ಸ್ ಇದೆ. ಅವ್ರು ಮಂತ್ರಿಗಳು ಅದು ಅನ್ನೋಂಥ ಖಬರೇ ಇಲ್ಲ, ಎಲ್ಲದಕ್ಕೂ ಎದ್ದು ನಿಂತಿರ್ತಾರೆ. ಇವ್ರು 3 ಮಂದಿಯಿಂದ ಸಮಸ್ಯೆ ಆಗೈತೆ ಅಂತೇಳಿ ನಿನ್ನೆ ಕರೆದಂಥ BAC ಮೀಟಿಂಗ್ನಾಗ ಸ್ಪೀಕರೇ ಸಿದ್ದರಾಮಯ್ಯ ಅವ್ರು ಹೇಳ್ಯಾರ, ಸಾಕಾಗಿ ಹೋಗಿದ್ದು ಇವ್ರು 3 ಮಂದಿನ ಕಂಟ್ರೋಲ್ ಮಾಡೋದು ಆಗಲಾಗೈತೆ ನನಗತ್ತೆ. ಯಾರು ವಿಧಾನಸಭಾ ಅಧ್ಯಕ್ಷರೇ ಇಷ್ಟರಲ್ಲಿ ತಿಳ್ಕೊಬೇಕಲ್ಲ. ಪ್ರಿಯಾಂಕ ಖರ್ಗೆ ಕೊಟ್ಟಿರ್ಬೇಕು. ಉತ್ತರ ಕೂಡ ಕೊಡ್ರಿ, ನೀವೇನು ಕೊಡ್ತೀರಿ ಕೊಡ್ರಿ, ನೀವು ಏನು ಮಾಡಿರಲ್ಲ ಹೇಳ್ರಿ. ಶಾಸಕರುಗಳು ವಿರೋಧ ಪಕ್ಷ ನಾಯಕರಿಗೆ ಮಾತಾಡಿಸ್ಕೊಡೋದಿಲ್ಲ, ಅಲ್ಲೂ ಅಡ್ಡಿಪಡಿಸ್ತಾರೆ. ಸರ್, ಈಗ ದ್ವೇಷ ಭಾಷಣದ ಬಗ್ಗೆ ಜೊತೆಗೆ ವಿವಿಧ 12 ಬಿಲ್ಗಳು ಮಂಡನೆ ಆಗಿರುವಂಥದ್ದು, ಇದಕ್ಕೆ ಸಾಕಷ್ಟು ಪರ ವಿರೋಧ. ಒಂದು ಕಡೆ ದ್ವೇಷ ಬಿತ್ತೋದನ್ನು ತಡೀಲಿಕ್ಕೆ ನಾವು ಇದನ್ನು ಮಾಡಿದ್ದೀವಿ ಅಂತ ಕಾಂಗ್ರೆಸ್ ಹೇಳ್ಕೊಂಡ್ರೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹತ್ತಿಕ್ಕುವ ಕೆಲಸ. ದ್ವೇಷ ಎಲ್ಲಿ ಬಿತ್ತಾವು, ಯಾರು ಬಿತ್ತಿದ್ರು? ದ್ವೇಷ ರಾಹುಲ್ ಗಾಂಧಿ ಬಿತ್ತಾ ಇದ್ದಾನೆ ದೇಶದಲ್ಲಿ. ವಿದೇಶದೊಳಗೆ ಭಾರತದ ವಿರುದ್ಧ ಸ್ಟೇಟ್ಮೆಂಟ್ ಮಾಡೋದಿಲ್ಲ. ಸೋನಿಯಾ ಗಾಂಧಿ ಏನಂತ ಹೇಳಿದ್ರು ನರೇಂದ್ರ ಮೋದಿ ಅವ್ರಿಗೆ ಮೌತ್ ಕಾ ಸೌದಾಗರ್, ಇದು ದ್ವೇಷ ಬಿತ್ತದಲ್ಲ. ಹಿಂದೂಗಳನ್ನ ದ್ವೇಷ ಮೊದಲು ಗಾಂಧಿ ಹಿಡಿದು ಎಲ್ಲರೂ ದ್ವೇಷ ಬಿತ್ತಿದ್ದಾರೆ ಹಿಂದೂ ವಿರುದ್ಧ. ಇವ ವಯಸ್ಸಿಗೆ ಹೇಳ್ತಾನೆ 15 ಮಿನಿಟ್ ಪೊಲೀಸರನ್ನ ಸರ್ಚ್ಬಿಟ್ರಿ ಭಾರತದಾಗ ಈ 100 ಕೋಟಿ ಹಿಂದೂಗಳನ್ನ ಹೊಡೆದು ಬಿಡ್ತೀವಿ ಅಂತಾರೆ. ಅದಕ್ಕೆ ಉತ್ತರ ನಾವು ಕೊಡಬೇಕಿಲ್ಲ. ಇಲ್ಲಿ ನಿನ್ನೆ ದಿಲ್ಲಿ ಜಾಮಿಯಾ ಮಸೀದಿ ಇಮಾಮ್ ಹೇಳ್ಯಾನ, ಮುಂದೆ 2030ಕ್ಕೆ ಹಿಂದೂಗಳಿಗೆ ಒಂದು ಹೆಣ್ಮಕ್ಳು ಸಹ ಲಗ್ನ ಆಗ್ಲಿಕ್ಕೆ ಸಿಗಲಾರ್ದಂಗೆ ನಾವು ನೋಡ್ಕೋತೀವಿ ಅಂತ. ಇದು ದ್ವೇಷ ಭಾಷಣ ಅಲ್ಲ. ನಾಳೆ ರಾಹುಲ್ ಗಾಂಧಿನ ಅರೆಸ್ಟ್ ಮಾಡ್ತಾರೆ. HK ಪಾಟೀಲು HK ಪಾಟೀಲರು ಬಿಜಾಪುರಕ್ಕೆ ಬರ್ತಾರೆ. ಯಾವ ಹಿಂದೂ ದೇವಸ್ಥಾನಕ್ಕೆ ಬರೋದಿಲ್ಲ, ಅಲ್ಲೊಬ್ಬ ಸಾಬ್ರದ ಒಂದು ಮಸೂತಿ ಐತೆ, ಅಲ್ಲಿ ಹೋಗ್ಕೊಂಡಿರ್ತಾರೆ. ಇಂಥವ್ರೆಲ್ಲ ಇವರು ಬರೀ ಕಾಂಗ್ರೆಸ್ನವ್ರಾಗ ಸಾಬ್ರ ಕೆಲಸ ಮಾಡ್ಲಿಕ್ಕೆ ಸರ್ಕಾರ ಇದ್ದಂಗೆ ಇದೆ.